ನಮಸ್ಕಾರ ಆತ್ಮೀಯರೇ. ಯಾರಾದರೂ ಈ 6 ವಸ್ತುಗಳನ್ನು ಕೊಟ್ಟರೆ ನೀವು ಯಾವುದೇ ಕಾರಣಕ್ಕೂ ಬೇಡ ಅನ್ನಬೇಡಿ. ಇದರಿಂದ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಅದೃಷ್ಟವಿದ್ದರೂ ಕಾಣಿಸೋದಿಲ್ಲ. ಬಡವ ಶ್ರೀಮಂತನಾಗಲು, ಶ್ರೀಮಂತ ಬಡವನಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ. ಅದೃಷ್ಟ ಎಂಬುದು ಇದ್ದರೆ ಭಿಕ್ಷುಕ ಕೂಡ ಶ್ರೀಮಂತನಾಗ್ತಾನೆ. ಅದೃಷ್ಟವೆಂದರೆ ಮತ್ತೇನಲ್ಲ, ದೈವಕೃಪೆ ಆಗಿರುತ್ತೆ. ಕೆಲವು ವಸ್ತುಗಳು ಎಲ್ಲಿ ಸಿಕ್ಕಿದ್ರೂ ಕೂಡ ನಿರಾಕರಿಸಬಾರದು. ಆ ವಸ್ತುಗಳು ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸತ್ಯನಾರಾಯಣ ಕಥೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬಾರದು. ಯಾರೇ ಸತ್ಯನಾರಾಯಣ ಕಥೆಗೆ ಕರೆದರೂ ಹೋಗಿ ಪ್ರಸಾದ ತೆಗೆದುಕೊಂಡು ಬರಬೇಕು. ಪ್ರಸಾದ ಸಿಗದಿದ್ದಲ್ಲಿ ಕೇಳಿ ತೆಗೆದುಕೋಬೇಕು. ಹಿರಿಯರು ಕದ್ದಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ಪ್ರಸಾದವನ್ನು ತಿಂದರೂ ಶ್ರೀ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಅದೃಷ್ಟ ಬದಲಾಗುವುದು. ಎರಡನೇದಾಗಿ, ಶಿವನನ್ನು ಪೂಜಿಸಿದ ನಂತರ ಪೂಜೆಯ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬೇಡಿ. ಶಿವನ ಪೂಜೆ ಸಿಕ್ಕಿಲ್ಲವೆಂದರೂ ಪ್ರಸಾದದಿಂದ ಪೂಜೆಯನ್ನು ನೋಡಿದಷ್ಟು ಫಲ ದೊರೆಯುತ್ತೆ. ಮೂರನೇದಾಗಿ, ದಾರಿಯಲ್ಲಿ ಸಿಕ್ಕ ಹಣವನ್ನು ನೀವೇ ಇಟ್ಟುಕೊಳ್ಳಿ. ಇದು ಲಕ್ಷ್ಮಿಯ ಪ್ರತೀಕ. ಹೀಗೆ ರಸ್ತೆಯಲ್ಲಿ ಸಿಕ್ಕ ಹಣ ಅಥವಾ ನಾಣ್ಯ ಸಿಕ್ಕರೆ ಲಕ್ಷ್ಮೀದೇವಿಯ ಕೃಪೆ ನಿಮಗೆ ಆಗಿದೆ ಎಂದರ್ಥ. ಹಾಗಾಗಿ ಆ ಹಣವನ್ನು ಯಾರಿಗೂ ಕೊಡಬೇಡಿ. ನಾಲ್ಕನೇದಾಗಿ, ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಶುಭವಾರ್ತೆ ಬರುವುದು ಅಥವಾ ಯಾವುದೋ ನಿಂತಿದ್ದ ಕೆಲಸ ಆಗೋದು ಅಂತ ಅರ್ಥ. ಅದಕ್ಕೆ ಬಾಳೆಹಣ್ಣು, ಅನ್ನ ಇಲ್ಲ ಅರಿಶಿಣ ಕುಂಕುಮ ಹಚ್ಚಿ ನಮಸ್ಕರಿಸಿ. ಇದರಿಂದ ಮುಕ್ಕೋಟಿ ದೇವತೆಗಳು ಕೂಡ ಪ್ರೀತಿಪಾತ್ರರಾಗ್ತಾರೆ. ಐದನೇದಾಗಿ, ನೀವು ಊಟ ಮಾಡುವಾಗ ಯಾರಾದರೂ ಬಂದರೆ ಬರೀ ಕೈಯಲ್ಲಿ ಕಳಿಸ್ಬೇಡಿ. ಮನೆಗೆ ಬಂದ ಭಿಕ್ಷುಕರಿಗೆ ₹1 ನಾಣ್ಯವನ್ನು ಆದರೂ ಹಾಕಿ ಕಳಿಸಬೇಕು. ಹಾಗಾದರೆ ಖಾಲಿ ಕೈಯಲ್ಲಿ ಕಳಿಸಬಾರದು. ಆರನೇದಾಗಿ, ಇನ್ನು ಮನೆಗೆ ಹಿರಿಯರು ಯಾರೇ ಬಂದರೂ ಅವರ ಕಾಲಿಗೆ ನಮಸ್ಕರಿಸುವುದು ಸಂಪ್ರದಾಯ. ಇದರಿಂದ ಜೀವನದಲ್ಲಿ ಅಭಿವೃದ್ಧಿಯಾಗುವುದು. ಹಿರಿಯರ ಆಶೀರ್ವಾದವನ್ನು ನಿರಾಕರಿಸಬೇಡಿ. ಸಕಲ ಸೌಭಾಗ್ಯ ದೊರೆಯುವುದು. ಇದರಿಂದ ಅದೃಷ್ಟ ಕೂಡ ಬದಲಾಗಬಹುದು. ಯಾವಾಗಲೂ ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.